ಮಾಡ್ತಾ ಇದ್ದೀರಾ? ಒಳಗಡೆ ನನಗೆ ತುಂಬಾ ಕೆಲಸ ಇದೆ ನೋಡಿ, ಅರ್ಜೆಂಟಲ್ಲಿ ಬರೋದ್ರು ಬಿದ್ದ ಹೋಗ್ತಿದ್ದೆ ನಾನು. ಅಲ್ಲೇ ಜಾನಕಿ, ಮದುವೆಯಾದ ಹೊಸ ತರದಲ್ಲಿ ಈಗ ಗಂಡನ ಮೇಲೆ ಅಸಹ್ಯ ತೋರಿದರೆ ಹೇಗೆ ಅಂತ. ಈಗ ನೀನು ಮಾಡುವ ಕೆಲಸ ಅಡಿಗೆ ಮನೆಯಲ್ಲ. ನನ್ನ ಆಸೆ ಆಕಾಂಕ್ಷೆಗಳನ್ನು ಕೊಂಚ ತೀರಿಸಬಾರದೆ? ಏನ್ರಿ, ನನ್ನೆಲ್ಲ ನೂರಾರು ಆಸೆ ಆಕಾಂಕ್ಷೆಗಳು ಮನೆ ಮಾಡಿವೆ, ಅದನ್ನ ನೀವು ನೆರವೇರಿಸ್ತೀರಾ? ಯಾರು ಇಲ್ಲವೆಂದರು? ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಅರ್ಥ ಮಾಡಿಕೊಂಡು ಸಂಸಾರ ಸಾಗಿದ್ರೇ ಸಂಸಾರ ಸುವ್ಯವಸ್ಥಿತವಾಗುವುದು. ಕರೆಕ್ಟ್ ನೋಡ್ರಿ, ನೀವು ಹೇಳಿದ್ದು. ಪತಿ ಸೇವೆಗೆ ಮೀಸಲಾದ ದಾಸಿ ಅಲ್ವೇ ನಾನು? ಪತಿಯ ಪಾದ ಸೇವೆಯ ದಾಸಿಯನ್ನ ಜಾನಕಿ, ನೀನು ನನ್ನ ಪಾಲಿಗೆ ದೇವತೆ. ನನ್ನೊಡತಿಯ ಮಾತಿಗೆ ಪ್ರತಿಯಾಡುವ ಮನಸ್ಸು ನನ್ನದಲ್ಲವೇನಲ್ಲೇ. ಏನೇ ಬಂದರೂ ತಾಳಬೇಕು, ತಾಳಿ ಬಾಳಬೇಕು. ನಾವಿಬ್ಬರು ಆತ್ಮ ಸಾಕ್ಷಿಯಲ್ಲಿ ವಿಶ್ವಾಸವಿಟ್ಟಿರಬೇಕು. ಈ ಮಾತು ಸತ್ಯವೇನ್ರಿ? ಈ ಜಗದೇಶ ಹಾಡಿದ ಮೇಲೆ ಒಂದೇ ಮಾತು, ನಿನ್ನ ಮಾಂಗಲ್ಯ ಸಾಕ್ಷಿ ಇರುತ್ತ ಸಾಗುವ ಇಚ್ಛೆ ನನಗಿಲ್ಲ. ಬಸವಣ್ಣನವರು ಹೇಳಿಲ್ಲವೇ, ಸತಿಪತಿಗಳೊಂದಾದ ಭಕ್ತಿಯುತವಾಗಿರುವುದು ಆ ಶಿವನಿಗೆಂದು. ಆಯ್ತು ಬಿಡಿ, ಈಗ ನಿಮಗೇನ್ ಬೇಕು? ಜಾನಕಿ, ನಿನ್ನ ಅಮೃತ ಹಸ್ತದಿಂದ ತಯಾರಿಸಿದ ಕಾಫಿ. ಅಷ್ಟೇ ಕಾಲೇ? ಜಾನಕಿ, ಸ್ವಲ್ಪ ನಿಲ್ಲು. ಗಂಡನ ಆಜ್ಞೆಯನ್ನು ಪರಿಪಾಲನೆ ಮಾಡಲು ತುದಿ ಗಾಲಲ್ಲಿಯೇ ನಿಂತಿರ್ತೀಯ ಅಂತ ನನಗೆ ಗೊತ್ತು. ಪತಿ ಆಸೆ ಪರಮೇಶ್ವರನ ಆಸೆ, ಪತಿ ಸೇವೆ ಪರಮೇಶ್ವರನ ಸೇವೆ. ಪತಿಯೇ ಪರಮಾತ್ಮ ಆದ್ಮೇಲೆ ಈ ನೆಮ್ಮದಿ ಸಂತೋಷ ಸಮಾಧಾನ ಹೀಗೆ ಇದ್ರೆ ಅದೆಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತೇನ್ರಿ? ವೆಚ್ಚನೆಯ ಮನೆ ಇತ್ತು, ವೆಚ್ಚಕ್ಕೋಷ್ಟು ಹಣವಿತ್ತು. ಇಚ್ಛೆಗೆ ತಕ್ಕಂತೆ ನಡೆಯುವ ಸತಿ ಇದ್ದರೆ ಆ ಸ್ವರ್ಗಕ್ಕೆ ಕಿಚ್ಚೆ ಚಂದ ಸರ್ವಜ್ಞ. ಇದೇನ್ರಿ, ನಾನು ನಿಮ್ಮ ಮುಂದೆ ಹೀಗೆ ನಿಂತು ಬಿಟ್ರೆ ನೀವು ಕವಿಗಳಾಗ್ಬಿಡ್ತೀರಾ ಅಷ್ಟೇ? ಸುಂದರವಾದ ಹೆಂಡತಿ ಕೊಣಸಕ್ಕೆ ಕಂಗಳಾಗಬೇಕೇನು? ಈ ನಿನ್ನ ಮುಖ ಅದೆಷ್ಟು ಸುಂದರ ಅಲ್ರಿ. ಈಗ ನೀವು ಕಾಫಿ ಕುಡಿತೀರೋ ಅಥವಾ ನನ್ನನ್ನ ಇದೇ ರೀತಿ ವರ್ಣನೆ ಮಾಡ್ತೀರೋ ಹೇಳ್ಬಿಡಿ. ನನಗೆ ಎರಡು ಬೇಕು. ನಿನ್ನ ಮುಗ್ಧ ಕರದಿಂದ ತಯಾರಿಸಿದ ಕಾಫಿ ಇಷ್ಟ, ಶೀಲ ಬಾಲಕಿದ್ದಿರುವ ನಿನ್ನನ್ನು ಬಿಗಿದಕ್ಕೆ ಮುದ್ದಾಡಬೇಕಂತಲೂ ಇಷ್ಟ. ನೋಡಿ, ನಿಮಗೇನೋ ಇಷ್ಟ, ಆದರೆ ಹಾಡು ಹೇಳೋದು ನನಗೆ ತುಂಬ ಕಷ್ಟ. ನನಗೆ ಹಾಡು ಹೇಳೋದಕ್ಕೆ ಬರಲ್ಲ. ನಾನು ಕಾಫಿ ತರ್ತೀನಿ. ಜಾನಕಿ, ಕಾಫಿ ಕುಡಿಯೋ ಮೂಡು ಹಾಳಾಗಿ ಹೋಯಿತು. ಈಗ ನನ್ನ ಮನದ ಹಾಳದಲ್ಲಿ ಏನೇನು ಆಸೆಗಳು ಚಿಗುರುಡುತ್ತವೆ. ಸರಿ ಬಿಡಿ, ನಿಮ್ಮ ಸಂತೋಷನೇ ನನ್ನ ಸಂತೋಷ. ಯಾಕೆ ನಿಮ್ಮನ್ನು ಬೇಜಾರು ಮಾಡೋದು? ಜಾನಕಿ, ಮಾವಿನ ಚಿಗುರು ಕಂಡ ಕೋಗಿಲೆ ಹಾಗೆ ಒಂದು ಹಾಡು. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ನಿಂದಲೇ ಗುಣವು ಹೀಗೆ ಸೇರಿ ಹಾಡುವಾಗ ಬದುಕು ಸ್ವರ್ಗವೇ.
ಬರಲೇಬೇಕಲ್ಲ. ಮದುವೆ ಆದ್ಮೇಲೆ ನೋಡೇ ಇರಲಿಲ್ಲ, ಹಂಗ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಜಾನಕಿ, ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿ ನಾನು ಓಡಾಡಿದ್ರೆ ಸೌದ್ ಹೋಗ್ತೀನಿ ಅನ್ನೋ ಅಂತ ಗಂಡ ಇರುವಾಗ ನನಗೇನು ಕೊರತೆ? ನಾನು ಚೆನ್ನಾಗಿದ್ದೀನಿ. ಇವನು ಪ್ರತಾಪ್ ಅಂತ ನನ್ನ ಕಾಲೇಜಿನ ಕ್ಲಾಸ್ಮೇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವರು ನಮ್ಮ ಯಜಮಾನ್ರು. ಥ್ಯಾಂಕ್ ಯು. ಕ್ಷಮಿಸಿ, ನಿಮ್ಮ ಮದುವೆಗೆ ಬರ್ಲಿಕ್ಕಾಗ್ಲಿಲ್ಲ. ನೇರವಾಗಿ ಮದುವೆಗೆ ಬಂದು ಹರಸುವರಷ್ಟೇ ಸ್ನೇಹಿತರಲ್ಲ, ದೂರವಿದ್ದುಕೊಂಡು ಶುಭವಾಗಲಿ ಎಂದು ಹರಸುವನು ನಿಜವಾದ ಸ್ನೇಹಿತ. ವೆರಿ ಗುಡ್. ಬಹಳ ಚೆನ್ನಾಗಿ ಮಾತನಾಡ್ತಿದ್ದೀರಿ ಜಾನಕಿ, ನೀನು ಬಹಳ ಅದೃಷ್ಟವಂತಿ. ಇವಳಿಗೆ ನಾನು ನನ್ನ ಮಾತು ಅಂದ್ರೆ ತುಂಬಾ ಪ್ರೀತಿ. ನೋಡಿ, ಅತಿಥಿಯಾಗಿ ಬಂದ ನಿಮ್ಮನ್ನೇ ಮರೆತು ಬಿಟ್ಟಿದ್ದಾಳೆ. ಜಾನಕಿ, ಮೊದಲು ಅತಿಥಿಯ ಸತ್ಕಾರ, ನಂತರ ಮಿಕ್ಕ ಸಮಾಚಾರ. ಸರಿ, ನೀವಿಬ್ರು ಮಾತನಾಡ್ತಾ ಇರಿ, ನಾನು 2 ಕಪ್ ಕಾಫಿ ತೆಗೆದುಕೊಂಡು ಬರ್ತೀನಿ. ಜಗದೀಶ್, ಹೇಗೆ ಅನಿಸುತ್ತಿದೆ ಹೊಸ ಜೀವನ? ನನ್ನ ದೃಷ್ಟಿಯಲ್ಲಿ ಸರಸ ವಿರಸಗಳ ನಡುವೆ ತೊಲಲಾಡಿ ತೇಲಿದಾಗಲೇ ಅದು ನನ್ನ ಗುರಿ ಮುಟ್ಟಲು ಸಾಧ್ಯ. ಈಗ ಸದ್ಯ ನನ್ನ ಜೀವನ ಸರಸದ ಜೊತೆ ಸಬರವಾಗಿಯೇ ಸಾಗುತ್ತದೆ. ಮುಂದಿನದು ಆ ಶಿವನ ಇಚ್ಛೆ. ಇಲ್ಲಿಯವರೆಗೂ ನಮ್ಮ ಜೀವನದ ಉಪನ್ಯಾಸವಾಯಿತು. ತಾವೇನು ಮಾಡ್ಕೊಂಡಿದ್ದೀರಿ? ನಾನಿನ್ನು ಮದುವೆ ಹಾಗೇ ಇಲ್ಲ. ಜೀವನ ಸಾಗುದಿಸುವುದಕ್ಕೆ ಮದುವೆ ಅನ್ನೋದೊಂದು ಇರುತ್ತದೆ ಅಲ್ಲ, ಅದು ಸಾಧನೆ ಆದ ನಂತರ ನನ್ನ ಮದುವೆ. ಅತ್ತಿಗೆ, ಅತ್ತಿಗೆ, ಇವರು ಯಾಕೆ ಇಲ್ಲಿಗೆ ಬಂದ? ಸುಮಿತ್ರ, ಇವರು ಪ್ರತಾಪ್ ಅಂತ ಜಾನಕಿ ಜೊತೆ ಕಲಿತವರಂತೆ. ಥ್ಯಾಂಕ್ ಯು. ನಮಸ್ಕಾರ. ಜಾನಕಿ, ಕಾಫಿ ತೆಗೆದುಕೊಳ್ಳಿ. ಈಗ ಕಾಫಿ ಕುಡೀರಿ. ನಾಳೆಗಾದ್ರೂ ಸ್ವಲ್ಪ ಮಾತನಾಡೋದಕ್ಕೆ ಮಾತನ್ನು ಉಳಿಸಿ. ಮಿಸ್ಟರ್ ಜಗದೀಶ್ ಅಂಡ್ ಜಾನಕಿ, ವಿಶ್ ಯು ಆಲ್ ದಿ ಬೆಸ್ಟ್. ಆಲ್ ಬೆಸ್ಟ್ ಯು. ನಾನಿನ್ನು ಬರುತ್ತೇನೆ, ಬರುತ್ತಾ ಹೋಗುತ್ತಾ ಇರುತ್ತೇನೆ. ತಾವಿನ್ನು ಹೋಗಿ ಬರಬಹುದು. ಇದು ನಿಮ್ಮ ಮನೆಯ ತಾನೆ. ನೀವು ಯಾವಾಗ ಬೇಕಾದರೂ ಬರಬಹುದು, ಹೋಗಬಹುದು. ಜಾನಕಿ, ಈ ಪ್ರತಾಪ್ ಬಂದು ನಮ್ಮ ಪ್ರೇಮದ ಸಂಗಮವನ್ನು ಮುಟ್ಟುಗೋಲು ಮಾಡಿಬಿಟ್ಟ. ನಮ್ಮ ಪ್ರೇಮ ಅರ್ಧಕ್ಕೆ ನಿಂತು ಬಿಟ್ಟಿತ್ತು. ಅದನ್ನು ಮುಂದುವರಿಸೋಣವೇ? ಆಯ್ತು ರೀ. ಬಳಿ ಬಂದು ಸೈನತ್ತ ನೀಡು
ಮಾಡಿಕೊಂಡು ಬಂದಿರಮ್ಮ. ಏನ್ರಿ ಮನೆಗೆ ಸಾಮಾನು ತರೋದಕ್ಕೆ ನೀವಿಬ್ರೇ ಹೋಗಿ, ನನಗೆ ಯಾಕೋ ಇಷ್ಟ ಇಲ್ಲ. ಜಾನಕಿ, ಅಣ್ಣ ಇಲ್ಲ ಅಣ್ಣ, ನಾಳೆ ನನಗೆ ಕಾಲೇಜ್ನಲ್ಲಿ ಸ್ಪೆಷಲ್ ಕ್ಲಾಸ್ ಇದೆ ನೋಡಿ, ನೀವು ಹೊತ್ತಿಗೆ ಇಬ್ಬರಿಗೆ ಹೋಗಿ ತೆಗೆದುಕೊಂಡು ಬನ್ನಿ, ನನಗೆ ಬರ್ತೀನಿ. ಏ ಜಾನಕಿ, ಇವತ್ತಲ್ಲ ನಾಳೆ ಈ ಮನೆಯ ಬಿಟ್ಟು ಕೊಟ್ಟ ಮನೆಗೆ ಹೋಗುವಳು. 4-6 ದಿವಸ ತವರು ಮನೆಯಲ್ಲಿ ಸಂತೋಷದಿಂದಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೇನು ಹೋಗುತ್ತೆ ಅಂತ. ಏನ್ರಿ ನೋಡಿ, ನನ್ನ ನಿಮ್ಮ ಪ್ರೀತಿ ವ್ಯವಹಾರನೇ ಬೇರೆ ನೋಡಿ. ಈ ಮನೆಯಲ್ಲಿ ಏನೇ ವ್ಯವಹಾರ ನಡೆದ್ರು ಅದು ನನ್ನ ಮುಖಾಂತರನೇ ನಡಿಬೇಕು. ಜಾನಕಿ, ಈ ಹಾಳಾದ ಹೆಂಗಸರ ಸ್ವಭಾವ ಹೀಗೆ. ತಂಗಿಯನ್ನು ಮನೆಯಲ್ಲಿಟ್ಟುಕೊಂಡು ಮದುವೆ ಆಗಿದ್ದು ನನ್ನ ತಪ್ಪು. ಈ ವಿಷಯದಲ್ಲಿ ನನ್ನ ತಂಗಿಯೇ ಜಾಳೆ. ಏನೇ ಆಗಲಿ ತಪ್ಪಲೆ ಆದ ಅವಳನ್ನು ಕಣ್ಣೀರಿಡದಂತೆ ಕಾಪಾಡಿಕೊಳ್ಳುವುದು ನನ್ನ ಕರ್ತವ್ಯ. ಜಾನಕಿ,